ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಆದರೆ ಎರಡನೇ ಬಾರಿಯೂ ಕೂಡ ಜೈಲಲ್ಲೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವಂತ ಪರಿಸ್ಥಿತಿ ದರ್ಶನ್ಗೆ ಬಂದಿದೆ. ಅವರೇ ಮಾಡಿಕೊಂಡಿರುವಂತ ಪರಿಸ್ಥಿತಿಗೆ, ಅವರೇ ತಂದಿಟ್ಕೊಂಡಿರುವಂತ ಪರಿಸ್ಥಿತಿಗೆ. ಆದರೆ ಅಭಿಮಾನಿಗಳೆಲ್ಲ ಈಗ ಒಂದು ರೀತಿಯಾಗಿ ನೋವಿನಲ್ಲೇ ಬರ್ತ್ಡೇಯನ್ನ ಆಚರಿಸುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬ, ಜೈಲಲ್ಲೇ ಬರ್ತ್ಡೇಯನ್ನ ದರ್ಶನ್ ಮಾಡಿಕೊಳ್ಳುತ್ತಾ ಇರೋದು. ಈ ಬಾರಿಯ ಹುಟ್ಟುಹಬ್ಬದ ದಿನವೂ ಕೂಡ ಜೈಲಲ್ಲೇ ದರ್ಶನ್ ಇರೋದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇದ್ದಾರೆ. ಎರಡನೇ ಬಾರಿ ಜೈಲು ಸೇರಿ ಜೈಲಿನಲ್ಲೇ ದಾಸ ಬರ್ತ್ಡೇಯನ್ನ ಆಚರಿಸಿಕೊಳ್ಳುತ್ತಾ ಇರೋದು. ಜೈಲಲ್ಲಿ ಇದ್ರೂ ಸಹ ಯಾವುದೇ ರೀತಿಯಾಗಿ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಜೈಲಲ್ಲಿ ಇದ್ರೂ ಕೂಡ, ಕಾರಣ ಅವರ ಅಭಿಮಾನಿಗಳಿರೋದೇ ಹಾಗೆ. ಅವ್ರು ಏನ್ ಮಾಡಿದ್ರು ಕೂಡ ಅವರೇ ಅಭಿಮಾನಿಗಳು, ಅವರ ನಿರಾಕರಿಸೋದಿಲ್ಲ. ನಾವು ಅಭಿಮಾನಿ ಅಂದಮೇಲೆ ಅವ್ರು ಹೆಂಗಿದ್ರು ನಾವು ಅಭಿಮಾನಿನೇ ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು. ಸೊ ಹಾಗಾಗಿ ಈಗ ಎಷ್ಟೇ ಅವರು ಏನೇ ಇದ್ರೂ ಕೂಡ, ಯಾವುದೇ ಆರೋಪವನ್ನು ಹೊತ್ಕೊಂಡಿದ್ರು ಕೂಡ, ಜೈಲಲ್ಲಿದ್ದರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ನಾವು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಳೋದಿಲ್ಲ, ನಾವು ಬರ್ತ್ಡೇಯನ್ನು ಆಚರಿಸ್ಕೊಂಡೇ ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸೊ ಇವತ್ತು ಯಾವ ರೀತಿಯಾಗಿರುತ್ತೆ ಜೈಲಲ್ಲಿ? ಆ್ಯಕ್ಚುಲಿ ಬರ್ತ್ಡೇ ಅಂದರೆ ಹೇಗಿರುತ್ತೆ, ಏನು ಮಾಡ್ತಾರೆ? ಅಲ್ಲೇನಾದರೂ ಕೇಕ್ ಕಟ್ ಮಾಡಿಸ್ತಾರಾ? ಅಲ್ಲೇನಾದರೂ ಸ್ವೀಟ್ ಎಲ್ಲ ಹಂಚ್ತಾರಾ? ಸೆಲೆಬ್ರೇಷನ್ ಮಾಡೋಕ್ಕೇನಾದರೂ ಅವಕಾಶ ಇರುತ್ತಾ? ಉಳಿದಂತಹ ಆರೋಪಿಗಳವ್ರಿಗೆ ವಿಶ್ ಮಾಡೋಕ್ಕೇನಾದರೂ ಅವಕಾಶ ಇರುತ್ತಾ? ಅಥವಾ ಒಂಟಿಯಾಗಿರಬೇಕಾಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳೋಣ. ಆನೇಕಲ್ನಿಂದ ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಸಾಮಾನ್ಯವಾಗಿ ಈಗ ಆಚೆ ಇದ್ದಿದ್ರೆ ದರ್ಶನ್ ಅವರ ಬರ್ತ್ಡೇನೇ ಬೇರೆ ರೀತಿ ಆಗ್ತಾ ಇತ್ತು. ಆದರೆ ಈಗ ಜೈಲಿನಲ್ಲಿ ಇದ್ದಾರೆ ಅಂದ ನಂತರ ಹೇಗಿರುತ್ತೆ? ಸಾಮಾನ್ಯವಾಗಿ ಜನರ ಕುತೂಹಲ ಏನು ಅಂತಂದರೆ, ಆಯ್ತಪ್ಪ ಜೈಲಿನಲ್ಲಿ ಬರ್ತ್ಡೇ ಹೇಗೆ ಸಂಭ್ರಮ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ? ಕೇಕ್ ಕಟಿಂಗ್ ಇರುತ್ತಾ? ಏನಾದರೂ ಸಿಹಿ ಹಂಚ್ತಾರಾ? ಇನ್ನುಳಿದಂತಹ ಕೈದಿಗಳೆಲ್ಲ ಅವರಿಗೆ ವಿಶ್ ಮಾಡೋಕ್ಕೆ ಅವಕಾಶ ಇರುತ್ತಾ? ಆರೋಪಿಯಾಗಿರುವಂಥವ್ರು ಕೂಡ ಏನಾದರೂ ವಿಶ್ ಮಾಡೋಕ್ಕೆ ಅವಕಾಶ ಇರುತ್ತಾ? ಹೇಗಿರುತ್ತೆ ಜೈಲಲ್ಲಿ? ಅರುಣ್, ಖಂಡಿತ ನಟ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದಷ್ಟು ಅವರ ಅಭಿಮಾನಿಗಳು ಸಡಗರ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಒಂದಷ್ಟು ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಎರಡನೇ ಬರ್ಡೇನ ಜೈಲಲ್ಲೇ ಆಚರಣೆ ಮಾಡ್ಕೊಳ್ತಾ ಇದ್ದದ್ದು. ಮೊದಲನೇ ಬರ್ಡೇಗೆ ಒಂದಷ್ಟು ರಾಜ್ಯತೆ ಸಿಕ್ಕಿತ್ತು. ಹಾಗಾಗಿ ಒಂದಷ್ಟು ಸಾಮಾನ್ಯವಾಗಿ ಅಲ್ಲಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರು. ಜೊತೆಗೆ ಆಗಿದ್ದಂತಹ ಕೈದಿಗಳಿರ್ಬೋದು ಅಥವಾ ಸಿಬ್ಬಂದಿ ವರ್ಗನೂ ಸಹ ಒಂದಷ್ಟು ಬರ್ಡೇ ದಿವಸ ವಿಶ್ ಮಾಡುವಂಥದ್ದು ಸಾಮಾನ್ಯ ಆಗಿತ್ತು. ಆದ್ರೆ ಈಗ ಜೈಲಿನಲ್ಲಿ ಸಂಪೂರ್ಣವಾಗಿ ಟೈಟ್ ಆಗಿರೋ ಹಿನ್ನೆಲೆ ಒಂದಷ್ಟು ಅಂದ್ರೆ ಅವರ ಬ್ಯಾರಕ್ ನಲ್ಲಿ ಇರುವಂತಹ ಕೈದಿಗಳು ಅಥವಾ ಅವರ ಸಹಪಾಠಿಗಳು ಯಾರಾದ್ರೂ ವಿಚಾರಣಾಧೀನ ಕೈದಿಗಳು ಇರ್ತಾರೆ, ಅವ್ರು ವಿಶ್ ಮಾಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಸೆಲೆಬ್ರೇಷನ್ ಸಹ ಮಾಡಕ್ಕೆ ಅವಕಾಶ ಸಿಗಲ್ಲ ಅಲ್ಲಿ. ಅಂದ್ರೆ ಅಲ್ಲಿನ ಸಿಬ್ಬಂದಿ ಅವರು ಇವರು ಹೋಗ್ತಾ ಬರ್ತಾ ಯಾರಾದ್ರೂ ವಿಶ್ ಮಾಡ್ಬೋದು. ಅದನ್ನ ಬಿಟ್ರೆ ಯಾವುದೇ ಕಳೆದ ಬಾರಿ ಆಚರಣೆ ಮಾಡುವಷ್ಟು ಸಂಭ್ರಮ ಸಿಗಲ್ಲ ಅಂತ ಗೊತ್ತಾಗ್ತಾ ಇರೋದು. ಆದ್ರೆ ಎಲ್ಲ ಒಂದ್ ಕಡೆಗೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಆವಾಗಿಂದನೂ ಸಹ ಎರಡನೇ ಬಾರಿ ಈಗ ಹುಟ್ಟುಹಬ್ಬವನ್ನ ಜೈಲಲ್ಲೇ ಆಚರಣೆ ಮಾಡ್ಕೊಳ್ತಾರೆ. ಆಚೆಗಡೆಗೂ ಸಹ ಅವರ ಅಭಿಮಾನಿಗಳ ಕ್ರೇಜ್ ಅಂತೂ ಕಮ್ಮಿ ಆಗಿಲ್ಲ. ಒಂದಷ್ಟು ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡ್ಕೊಂಡಿರುವಂತದ್ದು. ಒಂದಷ್ಟು ಬಡವರಿಗೂ ಸಹ ಅನ್ನದಾನ ಮಾಡುವಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಅಂತ ಈಗ ಗೊತ್ತಾಗಿರುವಂತದ್ದು. ಒಟ್ಟಲ್ಲಿ ಪರಪ್ಪನಗರದ ಜೈಲಿಗೆ ಸೇರೋರಾಗಿಂದಲೂ ಸಹ ದರ್ಶನ್ಗೆ ಒಂದಲ್ಲ ಒಂದು ಕಂಟಕ ಎದುರಾಗ್ತಾನೆ ಇದಾವೆ. ಅದರಲ್ಲೂ ಸಹ ಇತ್ತೀಚೆಗೆ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಗಳು ಪದೇ ಪದೇ ಏನು ವಿಡಿಯೋಗಳು ಆಚೆ ಬರ್ತಾರ ಹಿನ್ನೆಲೆ ಜೈಲಿನಲ್ಲೂ ಸಹ ಸಂಪೂರ್ಣವಾಗಿ ಈಗ ಸದ್ಯಕ್ಕೆ ಒಂದು ಸಂಪೂರ್ಣ ಭದ್ರತೆ ತಗೊಂಡಿದ್ದಾರೆ. ಅದರಲ್ಲೂ ಬರ್ಡೇಗಳ ಯಾರಾದ್ರೂ ಇದ್ರೆ ಅವರ ಮೇಲೆ ನಿಗಾ ಇಟ್ಟಿರುವಂತದ್ದು ಸಹ ಕಂಡು ಬರ್ತಾರಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.